அடிவாதிரந்தோர் மொழி சொன்னால் ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಚುಲರ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 48 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 11 ಕೋಟಿ ಬಜೆಟನ್ನು ಹಾಕಿದ್ದಾರೆ. 11ರಿಂದ 15 ಕೋಟಿ ಅಂತಲೂ ಕೂಡ ಅಂದಾಜು ಹೇಳಲಾಗಿದೆ. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 176 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಡಿಸೆಂಬರ್ 3, 2021ರಂದು ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಡೈರೆಕ್ಟರ್ ಬೈ ಶ್ರೀಧಾ ಶಿವಕನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡಿದ್ರೆ ದಿವ್ಯಾ ಹಾಗೂ ಪ್ರಕಾಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ. ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಒಂದು ಟ್ರೆಂಡಿಂಗ್ ಆಗಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಯಲ್ಲಿ ದಿಲೀಪ್ ಅನ್ನೋ ವ್ಯಕ್ತಿ ಇರ್ತಾನೆ. ದಿಲೀಪ್ಗೆ ಅವನು ತುಂಬ ಒಂದು ಇಂಟೆಲಿಜೆಂಟ್ ಅಂತಲೇ ಹೇಳಬಹುದು. ಆದರೆ ಯಾವುದೇ ಕೆಲಸಕ್ಕೂ ಕೂಡ ಹೋಗೋದಿಲ್ಲ, ಮನೇಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ಮತ್ತು ಮನೇಲೇ ಇರೋದು, ಈ ರೀತಿಯೆಲ್ಲ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಆಡೋದು ಮತ್ತು ಪಾರ್ಟಿನ ಎಂಜಾಯ್ ಮಾಡೋದು, ಈ ರೀತಿಯೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಅವರ ಅಕ್ಕ ತುಂಬ ಬೈದು ಅವನಿಗೆ ಒಂದು ಕೆಲಸವನ್ನು ಕೊಡಿಸ್ತಾರೆ ಮತ್ತು ಆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಅವನಿಗೆ. ಮತ್ತು ಅವರು ಒಂದು ವರ್ಕ್ ಪ್ರೆಷರು ಹಾಗೆಯೇ ಇನ್ನಿತರ ಒಂದು ಕೆಲಸಗಳನ್ನು ಹೇಳ್ತಾ ಇರೋದ್ರಿಂದ ಅವನಿಗೂ ಕೂಡ ಕೆಲಸವನ್ನು ಕಂಪ್ಲೀಟ್ ಮಾಡಿ ಹೋಗೋಣ ಅಂಥೇಳಿ ಬೇಗನೆ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡಿ ಹೊರಟೋಗ್ತಾ ಇರ್ತಾನೆ. ಮತ್ತು ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ ಅವನಿಗೆ ಒಂದು ಹುಡುಗಿ ಅಲ್ಲೇ ಪರಿಚಯ ಆಗ್ತಾಳೆ. ಹಾಗೆಯೇ ಒಂದು ಯಾವ ರೀತಿ ಪರಿಚಯ ಆಗ್ತಾನೆ ಅಂದರೆ ಒಂದು ಫ್ರೆಂಡು ಪಾರ್ಟಿಗೆ ಕರೆದಿರ್ತಾನೆ. ಆ ಪಾರ್ಟಿಯಲ್ಲಿ ತುಂಬ ಡ್ರಿಂಕ್ಸನ್ನು ಮಾಡಿಕೊಂಡು ದಿಲೀಪು ಆ ಹುಡುಗಿಗೆ ಕಿಸ್ ಮಾಡಿಬಿಡ್ತಾನೆ. ಆ ಹುಡುಗಿನೂ ಕೂಡ ಬೈದು ಕಳಿಸ್ಬಿಡ್ತಾಳೆ. ಮತ್ತು ಅವರು ದಿಲೀಪ್ ಮತ್ತು ಆ ಹುಡುಗಿ ಹತ್ರ ಸಾರಿ ಕೇಳಿ ಮತ್ತು ಅವರಿಬ್ಬರು ಫ್ರೆಂಡ್ಶಿಪ್ ಆಗಿ ಮತ್ತು ಲವ್ಗೂ ಕೂಡ ಕನ್ವರ್ಟ್ ಆಗೋಗುತ್ತೆ. ಮತ್ತು ಕೆಲವು ದಿನಗಳ ನಂತರ ಆ ಹುಡುಗಿನೂ ಕೂಡ ಪ್ರೆಗ್ನೆನ್ಸಿ ಆಗೋಗ್ತಾಳೆ. ಅದರಿಂದ ಅವ್ರ ಅಕ್ಕನಿಗೆ ಗೊತ್ತಾದರೆ ದಿಲೀಪ್ ಆಗೋರ ಅಕ್ಕನಿಗೆ ಗೊತ್ತಾದರೆ ದಿಲೀಪನ್ನ ಸೇರಿಸೋದಿಲ್ಲ ಅಂಥೇಳಿ ದಿಲೀಪು ಅದನ್ನು ತೆಗಿಸ್ಬಿಡೋಣ ಅಂಥೇಳಿ ಒತ್ತಾಯ ಮಾಡ್ತಾನೆ. ಆದರೆ ಆ ಹುಡುಗಿ ಒಪ್ಪೋದಿಲ್ಲ. ಅದರಿಂದ ಆ ಹುಡುಗಿ ಬೇರೆ ಆಗೋಗ್ತಾರೆ, ಬ್ರೇಕಪ್ ಆಗೋಗುತ್ತೆ. ಕೆಲವು ದಿನಗಳ ನಂತರ ಡಿವೋರ್ಸ್ ಕೂಡ ಆಗುತ್ತೆ. ಆದರೆ ಕೊನೆಗೆ ಅವರ ಅಕ್ಕ ಕೂಡ ಒಪ್ಕೋತಾರೆ. ಹಾಗೆಯೇ ಇಬ್ಬರು ಕೂಡ ಒಂದಾಗುತ್ತೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.